ಯುದ್ಧ ನಿಲ್ಲಲ್ಲ, ಅವರಿಗೆಲ್ಲ ನಷ್ಟ ಆಗೋದು ಖಂಡಿತ. ತೈಲದ ಬೆಲೆ ಏರಿಕೆ ಕಾಣೋದು ಖಂಡಿತವಾಗ್ಲೂ ನಿಲ್ಲಲ್ಲ. ನಿಮ್ಮನ್ನು ಕಾಪಾಡೋದು ಚಿನ್ನ ಬೆಳ್ಳಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ಡಾಲರ್ ಮೌಲ್ಯ ಬೀಳುತ್ತಿದೆ, ಸಾಲ ಹೆಚ್ಚಾಗ್ತಾ ಇದೆ. ನಿಮ್ಮನ್ನು ಕಾಪಾಡೋದು ಚಿನ್ನ ಬೆಳ್ಳಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಡಾಲರ್ ಮೌಲ್ಯ ಇನ್ನು ಮುಂದೆ ಬೀಳ್ತಾ ಇದೆ, ಸಾಲ ಖಂಡಿತವಾಗ್ಲೂ ಇಲ್ಲಿಗೆ ಹೆಚ್ಚಾಗುತ್ತೆ, ಹಣದುಬ್ಬರವಂತೂ ಅಂಬರವನ್ನು ತಾಕ್ತಾ ಇದೆ. ಆ ಥರದ ಒಂದು ಸಿಚುವೇಶನ್ ಪರಿಸ್ಥಿತಿ ಎದುರಾಗ್ತಾ ಇದೆ. ಕರೆನ್ಸಿ ಕೂಡಿಟ್ರೆ ಭವಿಷ್ಯದಲ್ಲಿ ಭಾರಿ ನಷ್ಟ ಖಂಡಿತವಾಗ್ಲೂ. ಓಲ್ಡ್ ಸ್ಟೈಲ್ ಅನ್ನು ಅನುಸರಿಸೋದು ಮೊದಲು ನೀವು ನಿಲ್ಲಿಸಬೇಕು. ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಉದ್ಯೋಗ ಹಿಡಿ, ಅದ್ರ ಬದಲು ಈ ರೀತಿ ತೆರಿಗೆಯನ್ನು ಕಟ್ಕೊತಿರಬೇಕಾಗುತ್ತೆ. ಏನೋ 401K ಇಲ್ಲಿಯವರೆಗೂ ಇದೆಲ್ಲ ಓಲ್ಡ್ ಪಾಲಿಸಿ, ಈ ಸೂತ್ರವೆಲ್ಲ ಈಗ ಕೆಲಸಕ್ಕೆ ಬರೋಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಿಯಾಸಕಿ ಅವರು ಹೇಳಿದ್ದಾರೆ. ಕೊನೆಗೆ MBA ಕೂಡ ಯುದ್ಧ ಕಾಲದ ಪಾಠದ ಮುಂದೆ ಲೆಕ್ಕಕ್ಕೆ ಬರೋದಿಲ್ಲ. ಇದೇ ಉಳಿತಾಯ ಅಂದ್ಕೊಂಡವರಿಗೆ ಶಾಕ್ ಕೊಟ್ಟ ರಾಬರ್ಟ್ ಕಿಯಾಸಕಿ ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಮುಖ್ಯವಾಗಿ ಯುದ್ಧ ಸದ್ಯದ ಮಟ್ಟಿಗೆ ನಿಲ್ಲುವ ಹಾಗೆ ಎಲ್ಲೂ ಸಹಿತ ಕಾಣ್ತಾ ಇಲ್ಲ. ಸೊ ಆ ಒಂದು ಕಾರಣದಿಂದಾಗಿ ನಿಮ್ಮನ್ನು ಕಾಪಾಡೋದು ಏನೇ ಇದ್ರು ಚಿನ್ನ ಮತ್ತು ಬೆಳ್ಳಿ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ. ಗ್ಲೋಬಲ್ ಇನ್ವೆಸ್ಟರ್ ಕಿಯಾಸಕಿ ಈ ರೀತಿಯಾಗಿ ಒಂದು ವಾರ್ನಿಂಗ್ ಒಂದನ್ನು ನೀಡಿದ್ದಾರೆ. ಡಾಲರ್ ಮೌಲ್ಯ ಬೀಳ್ತಾ ಇದೆ, ಸಾಲ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಯುದ್ಧ ದೊಡ್ಡ ಮಟ್ಟದ ರೀತಿಯಲ್ಲಿ ಪರಿಣಾಮವನ್ನು ಬೀಳ್ತಾ ಇದೆ, ಹಣದುಬ್ಬರವಂತೂ ಅಂಬರವನ್ನು ತಾಕ್ತಾ ಇದೆ. ಕರೆನ್ಸಿ ಕೂಡಿಟ್ರೆ ಭವಿಷ್ಯದಲ್ಲಿ ನಿಮಗೆ ಭಾರಿ ನಷ್ಟ ಆಗುತ್ತೆ. ಈಗಾದರೂ ಎಚ್ಚೆತ್ತುಕೊಳ್ಳಿ. ಇನ್ನು ಇದೆಲ್ಲ ಓಲ್ಡ್ ಪಾಲಿಸಿ, ಈ ರೀತಿಯಾದಂತಹ ಪಾಲಿಸಿಗಳನ್ನು ನೀವು ನಂಬಬೇಡಿ. ಮತ್ತು ಕೊನೆಗೆ MBA ಮಾಡಿದಂಥವರು ಕೂಡ ಇಲ್ಲಿ ಏನೂ ಕೂಡ ಉಳಿತಾಯ ಆಗೋದಿಲ್ಲ, ಮುಖ್ಯವಾಗಿ ಯಾವುದೂ ಕೂಡ ಯೂಸ್ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಿಯಾಸಕಿ ಅವರು ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಯುದ್ಧ ನಿಲ್ಲುವಾಗೆ ಎಲ್ಲೂ ಸಹಿತ ಕಾಣ್ತಾ ಇಲ್ಲ. ಒಂದು ಕಡೆ ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ನಿಮ್ಮನ್ನು ಏನೇ ಕಾಪಾಡಿದ್ರೂ ಸಹಿತ ಚಿನ್ನ ಮತ್ತು ಬೆಳ್ಳಿ ಮಾತ್ರ ಕಾಪಾಡಬೇಕು, ಬೇರೆ ಏನೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಯುದ್ಧ ಒಂದು ಕಡೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀಳ್ತಾ ಇದೆ. ಈ ರೀತಿಯಾದಂತಹ ಹಣದುಬ್ಬರವಂತೂ ಅಂಬರವನ್ನು ತಾಕ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ತಗೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಕರೆನ್ಸಿ ನೀವು ಈ ಸಂದರ್ಭದಲ್ಲಿ ಕೂಡಿಟ್ರೆ ಭವಿಷ್ಯದಲ್ಲಿ ಅದು ಎಲ್ಲೂ ಕೂಡ ಯೂಸ್ ಆಗಲ್ಲ. ಓಲ್ಡ್ ಸ್ಟೈಲನ್ನು ಅನುಸರಿಸೋದನ್ನು ಮೊದಲು ನೀವು ಬಿಡಿ. ಚೆನ್ನಾಗಿ ಓದ್ಕೋ, ಒಳ್ಳೆ ಉದ್ಯೋಗ ಹಿಡಿ, ತೆರಿಗೆ ಕಟ್ಟು. ಇದೇ ಆಗ್ತಾ ಇದೆ. 401K ಇಲ್ಲವೇ ಮ್ಯೂಚುವಲ್ ಫಂಡ್ಸ್ನಲ್ಲಿ ಲಾಂಗ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡು. ಏನು ಈ ರೀತಿಯಾದಂತಹ ಇದೆಲ್ಲ ಓಲ್ಡ್ ಪಾಲಿಸಿಗಳು. ಈ ತರಹ ಪಾಲಿಸಿಗಳನ್ನು ಯಾರೂ ಕೂಡ ನಂಬಬೇಡಿ ಮತ್ತು ಪಾಲಿಸಬೇಡಿ ಅನ್ನುವಂಥ ರೀತಿಯಲ್ಲಿ ತಲೆಗೆ ಹುಳ ಬಿಟ್ಟ ಗ್ಲೋಬಲ್ ಇನ್ವೆಸ್ಟರ್ ರಾಬರ್ಟ್ ಕಿಯಾಸಕಿ. ಇನ್ನು ಮುದ್ರಿಸಲಾಗದು ಏನಿದೆಯೋ ಅದೇ ನಿಜವಾದ ಆಸ್ತಿ. 2026ರಲ್ಲಿ ಹೂಡಿಕೆದಾರರನ್ನು ಕಾಪಾಡೋದು ಚಿನ್ನ ಮತ್ತು ಬೆಳ್ಳಿ ಮಾತ್ರ. ಇಂಧನ, ಆಹಾರ ಧಾನ್ಯಗಳು ಮತ್ತು ಕ್ರಿಪ್ಟೋ ಕರೆನ್ಸಿ ಮಾತ್ರ ಕಾಪಾಡ್ತವೆ. ಈಗ ಇನ್ನೊಂದು ಕಡೆಯಿಂದ ನಾವು ನೋಡೋದಾದರೆ ನಿಮ್ಮ ಮೆದುಳಲ್ಲಿ ನೀವು ತುಂಬಿಕೊಳ್ಳುವ ಆರ್ಥಿಕ ಶಿಕ್ಷಣ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಶಿಕ್ಷಣ ಮಾತ್ರ ನಿಮ್ಮನ್ನು ಕಾಪಾಡಲು ಸಾಧ್ಯ, ಕರೆನ್ಸಿ ನೋಟುಗಳಿಂದಲ್ಲ. ಯಾವುದನ್ನೂ ನಂಬಬೇಡಿ, ನಂಬಬಾರದು ಅನ್ನುವಂಥ ರೀತಿಯಲ್ಲಿ ಆಲೋಚಿಸಿ. ಯುದ್ಧ ಕಾಲದಲ್ಲಿ ಇದೇ ಸಂಪಾದಿಸುವ ಮಾರ್ಗ ಅಂತ ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಾ. ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದ್ರೆ ನೀವು ಬಚಾವ್ ಆಗ್ತೀರಾ. ತಲೆಗೆ ಹುಳ ಬಿಟ್ಟ ಗ್ಲೋಬಲ್ ಇನ್ವೆಸ್ಟರ್. ಮುದ್ರಿಸಲಾಗದು ಏನಿದೆಯೋ ಅದೇ ನಮಗೆ ನಿಜವಾದಂತಹ ಆಸ್ತಿ. ನಿಮ್ಮ ಶಿಕ್ಷಣ ನಿಮಗೆ ನಿಜವಾದಂತಹ ಆಸ್ತಿ. 2026ರಲ್ಲಿ ಹೂಡಿಕೆದಾರರನ್ನು ಕಾಪಾಡೋದು ಚಿನ್ನ ಬೆಳ್ಳಿ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ದಾರೆ. ಮುಖ್ಯವಾಗಿ ಇಂಧನ, ಆಹಾರ ಧಾನ್ಯಗಳು ಮತ್ತು ಕ್ರಿಪ್ಟೋ ಕರೆನ್ಸಿ ಮಾತ್ರ ನಿಮ್ಮ ಮೆದುಳಲ್ಲಿ ನೀವು ತುಂಬಿಕೊಂಡಿರುವಂತಹ ಆರ್ಥಿಕ ಶಿಕ್ಷಣ ಮಾತ್ರ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮನ್ನು ಕಾಪಾಡಲು ಕೇವಲ ನಿಮ್ಮ ಶಿಕ್ಷಣ ಮಾತ್ರ ಸಾಧ್ಯವಾಗುತ್ತೆ. ಅದು ಬಿಟ್ಟು ಈ ರೀತಿಯ ಕರೆನ್ಸಿ ನೋಟುಗಳು ಯಾವೂ ಕೂಡ ನಿಮ್ಮನ್ನು ಕಾಪಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಸದ್ಯದ ಮಟ್ಟಿಗೆ ಈಗಾಗಲೇ ಏನು ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆಯಿತು. ಈ ಒಂದು ತಿಂಗಳಿಂದ ಸದ್ಯದ ಮಟ್ಟಿಗೆ ನಮ್ಮ ಭಾರತದಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ
ಏನು ಪ್ರಭಾವ ಬೀರ್ತಾ ಇದೆ, ಇದರ ಒಂದು ಪರಿಣಾಮ ಕೂಡ ಬೀರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು? 2026ರಲ್ಲಿ ಹೂಡಿಕೆದಾರರನ್ನು ಕಾಪಾಡೋದು ಏನೇ ಇದ್ದರೂ ಚಿನ್ನ ಮತ್ತು ಬೆಳ್ಳಿನೇ ಕಾಪಾಡಬೇಕು. ಇಂಧನ, ಆಹಾರ ಧಾನ್ಯಗಳು ಮತ್ತು ಕ್ರಿಪ್ಟೋ ಕರೆನ್ಸಿ ಏನು ಕಾಪಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇಲ್ಲಿ ಕಿಯಾಸ್ಕಿ ಅವರು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಿಮ್ಮನ್ನು ಕಾಪಾಡಲು ಸಾಧ್ಯವಾಗಿರುವಂಥದ್ದು ನಿಮ್ಮ ಕರೆನ್ಸಿ ನೋಟ್ಗಳನ್ನು ನಂಬಿದರೆ ಆಗೋದಿಲ್ಲ. ನಿಮ್ಮ ಶಿಕ್ಷಣವನ್ನು ನಂಬಿದರೆ ಮಾತ್ರ ನಿಮ್ಮನ್ನು ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧದ ಕಾಲದಲ್ಲಿ ಇದೇ ಸಂಪಾದಿಸುವ ಮಾರ್ಗ ಅನ್ನುವಂಥ ನಿಟ್ಟಲ್ಲಿ ನೀವು ಏನೇನೋ ತಲೆಗೆ ಹಚ್ಕೊಳ್ಬೇಡಿ ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತಲೆಗೆ ಹುಳ ಬಿಟ್ಟ ಗ್ಲೋಬಲ್ ಇನ್ವೆಸ್ಟರ್ ಇನ್ನು ರಾಬರ್ಟ್ ಕಿಯಾಸಕಿ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಮುಖ್ಯವಾಗಿ ನಿಮ್ಮ ಶಿಕ್ಷಣ ನಿಮಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಕಡೆ ಗಮನ ಕೊಟ್ಟು ಇಂಧನ ಮತ್ತು ಆಹಾರ ಧಾನ್ಯಗಳು ಮತ್ತು ಕ್ರಿಪ್ಟೋ ಕರೆನ್ಸಿ ಮಾತ್ರ ಈ ರೀತಿಯಾದಂತಹ ಏನು ವಿಷಯಗಳನ್ನು ನೀವು ತಲೆಯಲ್ಲಿ ತುಂಬಿಟ್ಕೊಂಡ್ರೆ ಅದೆಲ್ಲೂ ಕೂಡ ವರ್ಕ್ ಆಗಲ್ಲ. ನಿಮ್ಮ ಆರ್ಥಿಕ ಶಿಕ್ಷಣ ಮಾತ್ರ ನಿಮ್ಮನ್ನು ಕಾಪಾಡಲು ಸಾಧ್ಯ. ಕರೆನ್ಸಿ ನೋಟು ನಂಬ್ಕೊಂಡು ಕೂತ್ಕೊಂಡ್ರೆ ನೀವು ಯಾರೂ ಕೂಡ ನಿಮಗೆ ಎಲ್ಲಿಗೂ ಕೂಡ ಮುಂದಿನ ದಿನಗಳ ಭವಿಷ್ಯ ಏನಿದೆ ಉಜ್ವಲವಾಗಿರೋದಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಶಿಕ್ಷಣದ ಮೇಲೆ ಗಮನ ಕೊಡಿ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.